ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ರಂಗನಾಥ್ ಸಾರಿಗೂ ಮತ್ತು ಅವರ ಟೀಮ್ನವರಿಗೂ ನನ್ನ ವಂದನೆಗಳು. ಈ ದಿನ ಜೂನ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವಾಗ ನಿಮ್ಮ ಧ್ಯಾನ ಅನುಭವಗಳನ್ನು, ನಿಮ್ಮ ಜೀವನ ಚರಿತ್ರೆ ಅಂದ್ರೆ ಧ್ಯಾನದಿಂದ ಸ್ಟಾರ್ಟ್ ಆಗಿದ್ದ ನಿಮ್ಮ ಹೇಳು ಅಂತಂದಾಗ ಎಷ್ಟೊಂದು ಭಾವನೆಗಳು ಬಂದ್ಬಿಡುತ್ತವೆ. ಏನು ಹೇಳ್ಬೇಕು ಗೊತ್ತಾಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದ್ರೆ ಧ್ಯಾನ ಕಲಿಸ್ಕೊಟ್ಟ ನನ್ನ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳು, ಧನ್ಯವಾದಗಳು. ನನ್ನ ಜನನ ಹೊಸಪೇಟೆಯಲ್ಲಿ ಆಗಿದ್ದು. ಕೂಡು ಕುಟುಂಬದಲ್ಲಿ ಬೆಳೆದವಳು ನಾನು. ಅಜ್ಜಿ ತುಂಬಾ ಆಧ್ಯಾತ್ಮಿಕ ಒಂದು ಜ್ಞಾನ ಉಳ್ಳವರು. ಅವರಿಂದ ನಮಗೆ ಈ ಒಂದು ಜ್ಞಾನ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇಂತಹ ಒಂದು ಜನ್ಮವನ್ನು ನೀಡಿದ ನನ್ನ ತಂದೆ ತಾಯಿಗಳಿಗೆ, ನನ್ನ ಅಜ್ಜಿಗೆ, ಭಗವಂತನಿಗೆ ಧನ್ಯವಾದಗಳು. 2003ರಲ್ಲಿ ಧ್ಯಾನಕ್ಕೆ ಬಂದೆ ನಾನು. ಅದು ಹೇಗೆ ಅಂದ್ರೆ ನನಗೆ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ, ಯಾವುದೇ ದೈಹಿಕ ಆಗ್ಲಿ ಮಾನಸಿಕ ಆಗ್ಲಿ. ಒಂದು ಸಲ ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ಒಬ್ರು ಮನೋರಮಾ ಮೇಡಮ್ ಅಂತ ಬಂದಿದ್ರು. ಕೇವಲ 5 ನಿಮಿಷಗಳು ತೋರಿಸಿದವರು. ಈ ತರ ಕುತ್ಕೋಬೇಕು, ಉಸಿರು ಗಮನಿಸ್ಬೇಕು, ಕಣ್ಮುಚ್ಕೋಬೇಕು, ಲಾಕ್ ಮಾಡ್ಬೇಕು ಅಂತ ಹೇಳಿದ್ರು. ಹೊರಗಡೆ ಬರೋ ವಿಧಾನವನ್ನೇ ಹೇಳ್ಕೊಟ್ರು. ಆ 5 ನಿಮಿಷಗಳಲ್ಲಿ ಏನೋ ಒಂದು ನಿಧಿ ಸಿಕ್ಕಂಗಾಗಿತ್ತು ನಮಗೆ. ಎಷ್ಟೊಂದು ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ವಿ ಅನ್ನೋ ಅಷ್ಟು ಒಂದು ಭಾವನೆ ನನ್ನಲ್ಲಿ ಉದಯಿಸ್ತು. ತುಂಬಾ ಖುಷಿ ಆಯ್ತು. ಅವಾಗೇನು ಹೆಚ್ಚಿಗೆ ಮಾಡ್ತಾ ಇರ್ಲಿಲ್ಲ. ಒಂದು 15 ನಿಮಿಷ 20 ನಿಮಿಷ ಅಷ್ಟೇ, ಹಬ್ಬಬ್ಬ ಅಂದ್ರೆ ಅರ್ಧ ಗಂಟೆ ಜಾಸ್ತಿ. ಅದಾದ ನಂತರ ಅವರು ಅದೇ ವರ್ಷ ಹುಬ್ಳಿಯಲ್ಲಿ ಕ್ಲಾಸ್ ಮಾಡಿದ್ರು. ಅವರು ನಾರ್ಮಲ್ ಧ್ಯಾನದ ಕ್ಲಾಸು, ನಂತರ ಟೆಲಿಪತಿ ಕ್ಲಾಸು, ಹೀಲಿಂಗ್ ಕ್ಲಾಸು ಎಲ್ಲ ಮಾಡಿದ್ರು. ನಾವು ಅವ್ರನ್ನ ನಮ್ಮ ಊರು ಕೊಟ್ಟೂರು, ಅಲ್ಲಿ ಕರೆಸಿ ಅವ್ರ ಕ್ಲಾಸಸ್ ಎಲ್ಲ ಮಾಡಿದ್ವಿ. ಅವ್ರು ತುಂಬಾ ಅವಾಗವಾಗ ಅವ್ರು ಬರ್ತಾ ಇದ್ರು ನಮ್ಮೂರಿಗೆ. ಈ ತರ ನನ್ನ ಲೈಫು ಸ್ಟಾರ್ಟ್ ಆಯ್ತು. ಧ್ಯಾನಕ್ಕಿಂತ ಮುಂಚೆ ಹೇಗಿದ್ದೆ ನಾನು ಅಂದ್ರೆ ತುಂಬಾ ಸಿಟ್ಟು ನನಗೆ. ಯಾರು ಏನಾದ್ರು ಹೇಳಿದ್ರೆ ಅದು ತಪ್ಪಿರ್ಲಿ ಸರಿ ಇರ್ಲಿ ಟಕ್ಕಂತ ಅವರಿಗೆ ಎದುರುತ್ತರ ಕೊಡೋದು. ಅದೇನ್ ನಾನು ಯೋಚನೆ ಮಾಡ್ತೀನಿ, ನಾನು ಹೇಳ್ತಾ ಇರೋದು ತಪ್ಪ ಸರಿನಾ ಅಂತ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಳ್ತಾ ಇದ್ದೆ. ಏನಾದ್ರೂ ಹೇಳ್ಬಿಟ್ರೆ ಎದುರುತ್ತರ ಕೊಡಕ್ಕಾದ್ರೆ ಕೊಡೋದು, ಇಲ್ಲಾಂದ್ರೆ ಅಸಹಾಯಕತೆ ಅಂತಾರಲ್ಲ ಆತರ ಅಳು ಬರ್ತಾ ಇತ್ತು. ನಂತರ ಧೈರ್ಯನೇ ಇರ್ಲಿಲ್ಲ ನನಗೆ, ಎಷ್ಟು ಧೈರ್ಯ ಇಲ್ಲ. ಯಾರಾದ್ರೂ ಇಬ್ರು ಅಲ್ಲಿ ನಿಂತ್ಕೊಂಡಿದ್ರೆ ಮಾತಾಡ್ತಾ ಇದ್ರೆ ನಾನು ಎದ್ದು ನಿಂತ್ಕೊಂಡು ಏನಾರ ಕೇಳ್ಬೇಕಂದ್ರೆ ಎದೆ ಎಲ್ಲ ಡಗ 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 ಅಂತ ಇತ್ತು. ಅಷ್ಟೊಂದು ಭಯ, ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆದ್ರೆ ನನಗೇನು ಗೊತ್ತಿಲ್ಲ ಧ್ಯಾನದಿಂದ ಇಷ್ಟೆಲ್ಲ ಪರಿವರ್ತನೆ ಆಗುತ್ತಂತೆ. ಧ್ಯಾನ ಮಾಡ್ತಾ ಹೋದ್ರೆ ಕೇವಲ ಕೆಲವೇ ತಿಂಗಳಲ್ಲಿ ಅಪಾರವಾದ ಬದಲಾವಣೆ. ಧೈರ್ಯ ಬಂದ್ಬಿಡ್ತು, ಏನೋ ಸಂತೋಷ, ನನಗೆ ಅಳೋದೆಲ್ಲ ಕಡಿಮೆ ಆಗ್ಬಿಡ್ತು. ಯಾರು ಏನಂದ್ರು ಬೇಗ ಸಿಟ್ಟು ಮಾಡ್ಕೊಡ್ತಿರ್ಲಿಲ್ಲ. ಎಲ್ಲ ಪೂರ್ತಿ ಹೋಗಿದೆ ಅಂತ ಹೇಳಲ್ಲ, ಆದ್ರೂ 50% ಅಷ್ಟು ನನ್ನಲ್ಲಿ ಬದಲಾವಣೆ ಬಂತು. ಆವಾಗ ನನಗೆ ಅನಿಸ್ತು, ಏನಿದು ಇಷ್ಟೊಂದು ಇದರಲ್ಲಿ ಶಕ್ತಿ ಇದೆನಾ ಧ್ಯಾನ ಮಾಡೋದ್ರಿಂದ? ಯಾಕೆ ಇದನ್ನ ನಾನು ಒಬ್ಳೆ ಅನುಭವಿಸ್ಬೇಕು, ಎಲ್ಲರಿಗೂ ಯಾಕೆ ತಿಳಿಸ್ಬಾರ್ದು ಅಂತೇಳಿ ನಾನು ಧ್ಯಾನಕ್ಕೆ ಬಂದಿದ್ದು 2003. ಆದ್ರೆ 2008ರಿಂದ ಧ್ಯಾನ ಪ್ರಚಾರ ಮಾಡಿದೆ. ಅಂದ್ರೆ ನೋಡಿ, ಅದು ಏನಾಗ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ನಾವಿನ್ನು ಪರಿಪಕ್ವತೆಯನ್ನ ಸಾಧಿಸ್ಬೇಕಂತಾನೆ ಏನೋ ಗುರುಗಳು ಒಂದು ಅವಕಾಶವನ್ನು ಅವಾಗ ಕೊಟ್ರು ನನಗೆ. 2008ರಿಂದ ಧ್ಯಾನ ಪ್ರಚಾರ ಸ್ಟಾರ್ಟ್ ಮಾಡಿದೆ. ಒಂದು ಹುಣ್ಣಿಮೆ ದಿವಸ ನಮ್ಮ ಮನೆಗೆ ಎಲ್ಲರನ್ನು ಹಾಕೊಂಡ್ರೆ ಸುಮಾರು 70-80 ಜನ ಬಂದಿದ್ರು. ಧ್ಯಾನದ ಬಗ್ಗೆ ಎಲ್ಲ ಹೇಳಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಸಿ ಆಮೇಲೆ ಅವರಿಗೆ ಊಟ ಇಟ್ಕೊಂಡಿದ್ದೆ. ಅದು ನನ್ನ ಮೊದಲ ಧ್ಯಾನದ ಪ್ರಚಾರ. ಹೀಗೆ ನಂತರ ಏನಾಯ್ತು, ಪ್ರತಿ ಹುಣ್ಣಿಮೆಗೆ ಒಬ್ಬೊಬ್ಬರ ಮನೆಯಲ್ಲಿ ಧ್ಯಾನ ಮಾಡಕ್ಕೆ ಶುರು ಮಾಡಿದ್ವಿ. ಆದ್ರೂ ಆಮೇಲೆ ಅನಿಸ್ತು, 1 ತಿಂಗಳವರೆಗೆ ಯಾಕೆ ಕಾಯ್ಬೇಕು ನಾವು ಅಂತೇಳಿ ನಿಧಾನವಾಗಿ ಡೈಲಿ ನಮ್ಮ ಮನೆಯಲ್ಲೇ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ.
ಅಂದ್ರೆ ಧ್ಯಾನ. ಎಷ್ಟೊಂದ್ ಜನ ಬರ್ತಾ ಇದ್ರು, ಏನಾದ್ರೂ ಒಂದು ವಿಷಯ ಹೇಳೋದು, ತುಂಬಾ ಏನಿಲ್ಲ, ಒಂದ್ 5 minutes ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಹೇಳೋದು, ನಂತರ ಧ್ಯಾನ. ಈ ತರ ಎಲ್ಲ ನಡೀತಾ ಇತ್ತು. ನಿಧಾನವಾಗಿ ಕೆಲವು ಶಾಲೆಗಳಿಗೆ, ಕಾಲೇಜುಗಳಿಗೆ, ಸಂಘ ಸಂಸ್ಥೆಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಇದಾದ ನಂತರ ಈ 2011ರಲ್ಲಿ ಪ್ರೇಮ್ನಾಥ್ ಸರ್ ಬಂದ್ರು. ಫಸ್ಟ್ ಟೈಮ್ ನಮ್ಮೂರಿಗೆ ಬಂದ್ರವ್ರು. ಅವ್ರ ಪರಿಚಯ ಆಯ್ತು, ತುಂಬಾ ಆತ್ಮೀಯರು ಅನ್ಸಿದ್ರು. ಒಬ್ಬ ತಂದೆಯನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗುತ್ತೋ ಅವ್ರು ನೋಡಿದ್ರೆ. ವರ್ಷಕ್ಕೆ 2 ಬಾರಿ ನಮ್ಮ ಊರಿಗೆ ಬರ್ತಾ ಇದ್ರು, ನಮ್ಮ ಮನೆಯಲ್ಲೇ ಕ್ಲಾಸ್ ಮಾಡ್ತಾ ಇದ್ರು. ಯಾಕಂದ್ರೆ ಇನ್ನೂ ಪಿರಮಿಡ್ ಆಗಿರ್ಲಿಲ್ಲ. ನಮ್ಮ ಮನೆಯಲ್ಲೇ ಕ್ಲಾಸ್ ಮಾಡ್ತಾ ಇದ್ವಿ, ಸುಮಾರು ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅಷ್ಟರೊಳಗೆ ನಾವು ಎಲ್ಲಿ ಪತ್ರಿಜಿ ಗುರುಗಳು ಬರ್ತಾರಂತಂದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಸುತ್ತಮುತ್ತಲ ಹತ್ರ ಇರೋ ಕಡೆ ಅಷ್ಟೇ, ಹೊಸಪೇಟೆ, ಹುಬ್ಬಳ್ಳಿ, ಚಿತ್ರದುರ್ಗ, ಈ ತರ ಎಲ್ಲೋದ್ರು ಅಷ್ಟೇ ದೂರದಿಂದ ನೋಡೋದು, ಬರೋದು, ಅಷ್ಟು ಖುಷಿ ಆಗ್ತಿತ್ತು. ಅಲ್ಲಿ ಕ್ಲಾಸ್ ಇರ್ತಿತ್ತು, ಕ್ಲಾಸ್ ಕೇಳ್ಕೊಂಡು ಬರ್ತಾ ಇದ್ವಿ. ಹೀಗೆ ನಡೀತಾ ಇತ್ತು. ಒಂದು ಸಲ 2015 ಅನ್ಕೊಳ್ತೀನಿ, ಕೂಡ್ಲಿಗೆಯಲ್ಲಿ ಪಿರಮಿಡ್ ಓಪನಿಂಗ್ ಇತ್ತು. ತುಂಬಾ ಚೆನ್ನಾಗಿದೆ ಅವು ಪಿರಮಿಡ್. ಅಲ್ಲಿ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಸರ್ನ ಭೇಟಿ ಆದ್ವಿ, ಅಷ್ಟೇ ದೂರದಿಂದ ಮಾತಾಡ್ಸಿದ್ವಿ, ಊಟ ಮಾಡಿ ಬಂದ್ಬಿಟ್ವಿ. ಅದಾದ ನಂತರ 2016ರಲ್ಲಿ ಹೊಸಪೇಟೆಯಲ್ಲಿ ಒಂದು ವಿದ್ಯಾರಣ್ಯ ಪಿರಮಿಡ್ ಓಪನ್ ಆಯ್ತು. ಅಲ್ಲಿಗೂ ಹೋದ್ವಿ. ಹೋಗಿ ಎಲ್ಲ ಊಟ ಆಯ್ತು, ಸರ್ನ ಮಾತಾಡ್ಸಿದ್ವಿ. ಮಾತಾಡ್ಸಿದ ತಕ್ಷಣ, ಮನೆಗೆ ಬಂದ ತಕ್ಷಣ, ಯಾಕೆ ನಮ್ಮೂರಲ್ಲಿ ನಾವೊಂದು ಪಿರಮಿಡ್ ಕಟ್ಟಬಾರದು ಅನ್ನೋ ಒಂದು ಥಾಟ್ ಬಂತು. ನಮ್ಮ ಮನೆಯವರಿಗೆ ಕೇಳಿದೆ, ಆಯ್ತು ಮಾಡೋಣ, ನೀನು ಜಾಗ ಹುಡುಕು, ನಾನು ಕಲೆಕ್ಷನ್ ಮಾಡ್ತೀನಿ, ಕಟ್ಟಿಸ್ತೀನಿ ಅಂತ. ನನಗೆ ಗೊತ್ತಿಲ್ಲ ಜಾಗ ಹುಡುಕೋದಷ್ಟು ತೊಂದರೆ ಇರುತ್ತೆ ಅಂತೇಳಿ. ಅಂದ್ರೆ ನಮ್ಮ ಉದ್ದೇಶ ಏನಾಗಿತ್ತು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಕಟ್ಬಿಡೋದು, ಪಾರ್ಕಿಗೆ ಅಂತ ಸ್ಥಳ ಬಿಟ್ಟಿರ್ತಲ್ಲ ಅಂತ ಕಡೆ ಕಟ್ಟೋದು. ಅಂದ್ರೆ ಆ ಭೂಮಿಯ ಒಂದು ಕಾಸ್ಟ್ ನಮಗೆ ಕಡಿಮೆ ಆಗುತ್ತೆ, ಆಮೇಲೆ ಕಟ್ಸೋದು ಎಷ್ಟನ್ನಾಗ್ಲಿ ಕಲೆಕ್ಷನ್ ಮಾಡ್ಬೋದು ಅಂತ. ಆದ್ರೆ ಎಲ್ಲಿ ಹೋದ್ರು ಸೇಲ್ ಆಗಿದೆ, ಸೇಲ್ ಆಗಿದೆ, ಸೇಲ್ ಆಗಿದೆ. ಇಲ್ಲಿ ಇದೆ ಅಂತ ಜಾಗ ಹೋಗ್ತಾ ಇದ್ವಿ, ಆದ್ರೆ ಬರೋದು ನಿರಾಶೆಯಿಂದ ಬರ್ತಾ ಇದ್ವಿ. ತುಂಬಾ ಬೇಸರ ಆಗ್ಬಿಡ್ತಾ ಇತ್ತು. ಸುಮಾರು ಈ ತರ ಹುಡುಕಿ ಹುಡುಕಿ ಒಂದು ಅಂದ್ರೆ ಸಾರಿ 2015ರಲ್ಲಿ ಓಪನ್ ಆಗಿತ್ತು ಹೊಸಪೇಟೆಗೆ. ಹೀಗೆ 1-1.5 ವರ್ಷಗಳ ಕಾಲ ಹುಡುಕಿದ್ವಿ. ಒಂದ್ಸಲ ಹೀಗೆ ನಿರಾಶೆಯಿಂದ ಮನೆಗೆ ಬಂದು ಅಳ್ತಾ ಕುತ್ಕೊಂಡ್ಬಿಟ್ಟೆ. ನಾನು ಹತ್ತಿದ್ದು ನೋಡಿ ನನಗೆ ಗಾಬರಿ ಆಯ್ತು. ಅಂದ್ರೆ ಮೊದ್ಲು ಇತ್ತಲ್ಲ ನನ್ನ ಹಳೆ ಅಭ್ಯಾಸ, ಅದೇನಾದ್ರೂ ಬಂದ್ಬಿಡ್ತಾ. ದುಃಖ ಆದಾಗ ಅಳ್ತೀವಿ, ಯಾರಾದ್ರೂ ಅಳದೆ, ಬಹಳ ದುಃಖ ಆದಾಗ. ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಳೋದಂದ್ರೆ ಒಂಥರ ಬೇಸರ ಅನ್ಸುತ್ತೆ. ಯಾಕೆ ಈಗ ಅಳ್ತಾ ಇದ್ದೀನಿ ನಾನು, ನನಗೇನ್ ಮೊದ್ಲಿಂದೆಲ್ಲ ಅಭ್ಯಾಸ ಬಂದ್ಬಿಡ್ತಾ ಅಂತೇಳಿ. ಸರಿ ಅಂತೇಳಿ ಅದಾದ್ಮೇಲೆ ಕೆಲವು ದಿನಗಳಿಗೆ ಪ್ರೇಮ್ನಾಥ್ ಸರ್ ಬಂದಿದ್ರು. ಆ ಸರ್ ಹತ್ರ ಹೇಳಿದೆ, ಸರ್ ಹಿಂಗೆಲ್ಲ ಹುಡುಕ್ತಾ ಇದೀವಿ ಸರ್, ಆಗ್ತಾ ಇಲ್ಲ, ನಂಗೆ ಅಳು ಬರ್ತಾ ಐತೆ, ಇದು ಸರಿನಾ ಅಂತ ಕೇಳಿದೆ. ಆಗ ಸರ್ ಎಷ್ಟು ಚೆನ್ನಾಗಬೇಕು, ಇಲಾಂಟಿ ಏಡುಪೆ ಏಡಬಾಲಿ ಅಂತ, ಅಂದ್ರೆ ಇಂಥ ಅಳುವನ್ನೇ ಅಳಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಅಂತಂದ್ರೆ ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ಬಿಡ್ತು. ಅಂದ್ರೆ ಒಂದು ಒಳ್ಳೆ ರೀಸನಿಗೋಸ್ಕರ ಅಳ್ತಾ ಇದೆಯಾ ನೀನ್, ಯಾವ್ದೋ ಕ್ಷುಲ್ಲಕ ವಿಷಯಗಳಿಗೆ ಅಳ್ತಾ ಇಲ್ಲ. ಸರಿ, ಅದಾದ್ಮೇಲೆ ನಾನೊಂದು ಗಟ್ಟಿ ನಿರ್ಧಾರ ಮಾಡಿದೆ. ಆಯ್ತು ಭಗವಂತ, ನಾನು ಏನ್ ಮಾಡ್ಬೇಕು ಎಲ್ಲ ಪ್ರಯತ್ನ ಮಾಡಿದೀನಿ, ಸುಮ್ನೆ ಏನ್ ಕುತ್ಕೊಂಡಿಲ್ಲ. ಇನ್ನು ಮೇಲೆ ನಿನ್ನೆ ಇಚ್ಛೆ. ನಮ್ಮೂರಲ್ಲಿ ಪಿರಮಿಡ್ ಆಗ್ಬೇಕಂದ್ರೆ ಅದು ನಿನ್ನೆ ಇಷ್ಟ. ಅದಾದ್ಮೇಲೆ ಏನಾಯ್ತು, ಸಂಕಲ್ಪ ಧ್ಯಾನ ಸ್ಟಾರ್ಟ್ ಮಾಡ್ವಿ 41 ದಿನಗಳ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇದೆ, ಆಂಜನೇಯ ಟೆಂಪಲ್. ಅಲ್ಲಿ ಪಕ್ಕಕ್ಕೆ ಒಂದು ಪ್ಲೇಸ್ ಇದೆ. ಸುಮ್ನೆ ಕೇಳೋ ಬದಲು ನಾನು 41 ದಿವಸ ಸಂಕಲ್ಪ ಧ್ಯಾನ ಮಾಡಿ ಆಮೇಲೆ ಕೇಳೋಣ. ಸುಮಾರು ಡೈಲಿ ಒಂದು 30 ಜನ ಬರ್ತಾ ಇದ್ರು. ಚೆನ್ನಾಗಾಯ್ತು. ಅದಾದ ಮೇಲೆ ಕೇಳಿದ್ವಿ, ಅದು ಸೇಲ್ ಆಗಿದೆ ಅಂತಂದು ತುಂಬಾ ಬೇಸರ ಆಯ್ತು. ಸರಿ ಆಯ್ತು ಅಂತೇಳಿ ಹೀಗೆ ಧ್ಯಾನ ಪರಿಚಯ ಮಾಡ್ತಾ ಇರ್ತೀನಲ್ಲ, ಪ್ರಚಾರ. ನಮ್ಮ ಮನೆ ಹಿಂದುಗಡೆ 108 ಶಿವಲಿಂಗದ ದೇವಸ್ಥಾನ ಇದೆ. ಅಲ್ಲಿ ಸುಮ್ನೆ ಧ್ಯಾನದ ಒಂದು ಇಂಟ್ರಡಕ್ಷನ್ ಮಾಡೋಣ ಅಂತೇಳಿ ಎಲ್ಲಾರನ್ನೂ ಸೇರಿಸಿದ್ರು. ಸುತ್ತಮುತ್ತಲು ತುಂಬಾ ಮನೆಗಳಿದಾವೆ. ಸುಮಾರು ಒಂದು 40-50 ಜನ ಬಂದಿದ್ರು. ಅದಾದ್ಮೇಲೆ ಏನಾಯ್ತು, ಒಬ್ರು ಯಾರೋ ಹೇಳಿದ್ರು, ಮೆಡಿಟೇಟರ್ ಮೇಡಮ್ ದಿನ ಇಟ್ಕೊಳ್ರಿ ಮೇಡಮ್, ಚೆನ್ನಾಗಿರುತ್ತೆ. ಆಯ್ತು ಮಾಡೋಣ. ಸರಿ, ಸುಮ್ನೆ ಇಟ್ಕೊಳೋದು ಯಾಕೆ ಅಂತೇಳಿ ಪಿರಮಿಡಿಗೋಸ್ಕರ ಸಂಕಲ್ಪ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಸಂಕಲ್ಪ ಧ್ಯಾನ ಸ್ಟಾರ್ಟ್ ಮಾಡಿ 1 ವಾರ ಆಗಿಲ್ಲ. ನಿಜವಾಗ್ಲು ಮಿರಾಕಲ್ ಅಂದ್ರೆ ಇದೆ.
ಯಾರನ್ನ ನಾವು ಕೇಳಿ, ಅಂದ್ರೆ ಆ ಪ್ಲೇಸ್ ಪಬ್ಲಿಕ್ ಪಾರ್ಕ್ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಯಾರನ್ನ ಕೇಳಿ ಇಲ್ಲ ಅನ್ಸ್ಕೊಂಡಿದ್ವಿ ಅದೇ ವ್ಯಕ್ತಿಯನ್ನು ಇನ್ನೊಬ್ರು ಕೇಳಿ ಆಯ್ತು ಕಟ್ಕೊಳ್ರಿ ಅಂತ. ನಿಜವಾಗ್ಲೂ ನನಗೆ ಸ್ವರ್ಗ ಮೂರೇ ಗೇಣು ಅಂತಾರಲ್ಲ ಆ ತರ ಇತ್ತು. ನಾನು ನಿಜವಾಗ್ಲೂ ಭೂಮಿ ಮೇಲೆ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಅದಾದ ನಂತರ ಇನ್ನ ಎಲ್ಲ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಆ ಪಿರಮಿಡ್ ಇಂಜಿನಿಯರ್ಸ್ ಕರ್ಸಿದ್ವಿ. ನಿಜವಾಗ್ಲೂ ನೀವು ನಂಬೋದಿಲ್ಲ, ಅವ್ರು ನಮಗ್ ತೋರಿಸಿದ ಜಾಗದಲ್ಲಿ ಕಟ್ಕೋ ಅಂತ ಹೇಳಿದ್ರಲ್ಲ, ಆ ಜಾಗ ವೇಸ್ಟ್ ಜಾಗ ಅದು. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು 25x25 ಕಟ್ಬೇಕಂತ. ಅಳತೆ ಮಾಡ್ತಾರೆ, ಎಲ್ಲ ಮಾಡಿದ್ರು. ನಮಗೆ ಒಳಗೆ ಒಂಥರ ಏನೋ ಆತಂಕ, ಆಗುತ್ತೋ ಇಲ್ಲೋ ಪ್ಲೇಸು ನಾವ್ ಅನ್ಕೊಂಡಿದ್ದು ಅಂದ್ರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಇತ್ತದು. 25x25 ಏನ್ ಆಗ್ಬೇಕು ಅಷ್ಟೇ ಇತ್ತು. ಆಯ್ತು, ಬುನಾದಿ ಪೂಜೆ ಸ್ಟಾರ್ಟ್ ಆಯ್ತು. ಬುನಾದಿ ಒಂದು ಲೆವೆಲ್ಗೆ ಬಂದಾಗ ಸರ್ ಬಂದ್ರು, ಪತ್ರಿಜಿ ಗುರುಗಳು ಬಂದ್ರು. ಆ ಪ್ಲೇಸ್ ನೋಡ್ಕೊಂಡು ಮೌನದಲ್ಲಿದ್ರು. ಅವಾಗ ಫಸ್ಟ್ ಟೈಮ್ ಅವ್ರು ನಮ್ಮ ಮನೆಗೆ ಬಂದಿದ್ದು. ತುಂಬಾ ಖುಷಿ ಆಯ್ತು. ಹೆಚ್ಚಿಗೆ ಮಾತಾಡ್ಲಿಲ್ಲ. ಅಲ್ಲಿ ಹೋದ್ರೆ ಒಂದು 200 ಜನ ಬಂದಿರೋ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಸರ್ ನೋಡ್ಬೇಕಂತ. ಅವರು ಬಂದಿದ್ದು ನೋಡಿ ಅವರ ಏನ್ ಇಂಟೆನ್ಷನ್ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ. ಸರ್ ಒಂದ್ ಅರ್ಧ ಗಂಟೆ ಭಾಷಣ ಮಾಡಿದ್ರು. ಎಲ್ಲರಿಗೂ ಆಶ್ಚರ್ಯ. ಮತ್ತೆ ಮನೆಗೆ ಬಂದ್ಮೇಲೆ ಮೌನ. ಈ ತರ ಫಸ್ಟ್ ಸರ್ ಬಂದಿದ್ ನಮ್ಮ ಮನೆಗೆ. ಅದಾದ ನಂತರ ಪಿರಮಿಡ್ ತುಂಬಾ ಚೆನ್ನಾಗಿ ಆಗ್ತಾ ಬಂತು. 2017 ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಆಯ್ತು. ನನ್ನ ಮನಸ್ಸಿನಲ್ಲಿ ಒಂದು ಥಾಟ್ ಇತ್ತು, ಗುರುಗಳು ಬರ್ಬೇಕು, ನಮ್ಮ ಮನೆಯಲ್ಲಿ ಹಾಲ್ಟ್ ಆಗ್ಬೇಕು, ಅಡಿಗೆ ಮಾಡ್ಬೇಕು ಅಂತ. ಅದೇ ತರ ಪತ್ರಿಜಿ ಗುರುಗಳು ಬಂದ್ರು, ಹಾಲ್ಟ್ ಆದ್ರು. ಆಮೇಲೆ ಪಿರಮಿಡ್ ಅವರೇ ಸ್ವತಃ ಕೈಯಾರೆ ಅಡಿಗೆ ಮಾಡಿದ್ರು. ಪಿರಮಿಡ್ ಓಪನ್ ಆಯ್ತು. ಸುಮಾರು ಒಂದು 800 ಜನ ಬಂದಿದ್ರು ಆವತ್ತು. ತುಂಬಾ ಚೆನ್ನಾಗಾಯ್ತು. ಅಲ್ಲಿಂದ ಪಿರಮಿಡ್ ಅಲ್ಲಿ ಕ್ಲಾಸಸ್ ಶುರುವಾಯ್ತು. ಡೈಲಿ ಕ್ಲಾಸಸ್, ಡೈಲಿ ಬೆಳಗ್ಗೆ ಸಾಯಂಕಾಲ ಮಾಸ್ಟರ್ಸ್ ಕರ್ಸೋದು ತುಂಬಾ ಚೆನ್ನಾಗಿ ನಡೀತಾ ಬಂತು. ಹಾಗೆ ಪತ್ರಿಜಿ ಗುರುಗಳ ಹತ್ರ ನಾವು ಅದಾದ ಮೇಲೆ ಧ್ಯಾನ ಮಹಾಚಕ್ರಗಳಿಗೆ ಹೋಗ್ತಾ ಬಂದ್ವಿ. ಹೈದ್ರಾಬಾದ್ ನಲ್ಲಿ ಹೋಗ್ತಾ ಇದ್ವಿ, ರೆಗ್ಯುಲರ್ ಇದ್ದಿಲ್ಲ. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಕಂಪಲ್ಸರಿ ಹೋಗ್ತಾ ಇದ್ವಿ. ಹಾಗೆ ಹೋದಾಗ ಅಲ್ಲಿ ಸರ್ ಜೊತೆಗೆ ಮಾತಾಡಿ ಒಂದು 10 ನಿಮಿಷ ಅವ್ರ ಜೊತೆಗೆ ಕುತ್ಕೊಂಡು ಬರ್ತಾ ಇದ್ವಿ. ಒಂದೊಂದು ಸಲ ಹೋದಾಗೂ ಒಂದೊಂದು ವಿಷಯವನ್ನು ಕಲಿತಾ ಇದ್ವಿ ನಾವು. ಏನು ಅಂತಂದ್ರೆ ಅವ್ರು ದೊಡ್ಡ ಮಾಸ್ಟರ್ ಅಲ್ಲ ಗುರುಗಳು. ಆದ್ರೆ ನಾವೇನಾದ್ರೂ ನಮಗೊಂಥರ ಆನಂದ ಹೇಳ್ಕೊಳಕ್ಕೆ, ಸರ್ ನಾವು ಅಲ್ಲಿ ಧ್ಯಾನ ಪ್ರಚಾರ ಮಾಡಿದ್ವಿ, ಇಲ್ಲಿ ಧ್ಯಾನ ಪ್ರಚಾರ ಮಾಡಿದ್ರೆ ಗುಡ್, ವೆರಿ ಗುಡ್ ಅಂತ ಹೇಳ್ತಾ ಇದ್ರು. ಆಮೇಲೆ ಯಾರಾದ್ರೂ ಏನಾದ್ರೂ ಕೊಟ್ರೆ, ಒಂದು ಕ್ಲಾಸ್ ಅರೇಂಜ್ ಮಾಡಿದ್ರೆ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾ ಇದ್ರು. ನೋಡ್ರಿ, ಅಷ್ಟು ದೊಡ್ಡ ಮಾಸ್ಟರ್ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ನಮಗೆ, ಗುಡ್ ಅನ್ನೋ ಅವಶ್ಯಕತೆನಿಲ್ಲ. ಆದ್ರೆ ಹೇಳಿದ್ರು ನೋಡ್ರಿ, ಅವರಿಂದ ಆ ಪಾಠ ಕಲ್ತ್ವಿ ನಮ್ಮ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಯಾರೇ ಚಿಕ್ಕ ಒಂದು ಕೆಲಸ ಮಾಡಿದ್ರು ಗುಡ್ ಅಂತ ಹೇಳ್ಬೇಕು ಅಂತ. ಆಮೇಲೆ ಯಾರ ಮೇಲೂ ಕಂಪ್ಲೇಂಟ್ ಹೇಳೋ ಹಾಗಿರ್ಲಿಲ್ಲ ಅವ್ರು. ಯಾರಾದ್ರೂ ಬೇರಾದ್ರೂ, ನಾವಲ್ಲ, ಬೇರೆ ಯಾರಾದ್ರೂ ಬಂದು ಹೇಳಿದ್ರೆ ಸುಮ್ಮನೆ ಕೇಳ್ತಾ ಇದ್ರು, ಏನು ಅವ್ರು ಕಮೆಂಟ್ಸ್ ಮಾಡ್ತಾನೆ ಇರ್ಲಿಲ್ಲ. ಆ ಒಂದು ವಿಷಯವನ್ನು ಕಲ್ತ್ವಿ. ಅಂದ್ರೆ ಅವ್ರ ಹತ್ರ ಹೋದಾಗ ಒಂದೊಂದು ಅದ್ಭುತವಾದ ವಿಷಯಗಳನ್ನ ಕಲಿತಾ ಇರ್ತೀವಿ ಅವ್ರು. ಆಮೇಲೆ ಅವ್ರು ನಾವ್ ಏನಾದ್ರೂ ಹೇಳಿದ್ರೆ ಬೇರೆ ತರ ಮಾತಾಡ್ತಿರ್ತಾರೆ. ನಮಗನ್ಸುತ್ತೆ ಏನಿದು, ನಾವು ಕೇಳಿದ್ದೆ ಒಂದು, ಇವ್ರು ಹೇಳಿದ್ದೆ ಒಂದು. ಆದ್ರೆ ನಿಧಾನವಾಗಿ ಅವರ ಮಾತುಗಳನ್ನು ಕುಳಿತುಕೊಂಡು ಶಾಂತವಾಗಿ ಯೋಚನೆ ಮಾಡಿದಾಗ ಅದರಲ್ಲಿ ಬೇರೆ ಅರ್ಥ ಹೊಳಿತಾ ಇತ್ತು ನಮಗೆ. ಅಷ್ಟು ಅದ್ಭುತವಾದ ಮಾತುಗಳು. ಅವ್ರ ಜೊತೆ ಕುತ್ಕೊಂತಾ ಇದ್ವಿ, ಕಾಫಿ ತರಿಸ್ತಾ ಇದ್ರು, ಕುಡಿತಾ ಇದ್ವಿ. ಆಮೇಲೆ ನಂತರ ಫೋಟೋ ತೆಗೆಸ್ಕೊಂತ ಇದ್ವಿ, ಇದೆಲ್ಲ ಮಾಡ್ತಾರೆ. ಅದಕ್ಕೆ ನಮಗೆ ಬೆಂಗಳೂರಲ್ಲಿ ಬುದ್ಧ ಪೂರ್ಣಿಮೆಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಆನಂದ ಆಗ್ತದೆ. ಸರ್ನ ಯಾವಾಗ ಮೀಟ್ ಮಾಡ್ತೀವಿ ಅಂತ. ಬೇರೆ ಕಡೆನೂ ಬರ್ತಾ ಇದ್ರು. ಹೀಗೆ 2018ರಲ್ಲಿ ಹುಬ್ಳಿಯಲ್ಲಿ ನಮ್ಮ ಸಿಸ್ಟರ್ ಇದ್ರು, ಶಲಾಕ್ಷಿ ಅಂತೇಳಿ. ಅವ್ರ ಪಿರಮಿಡ್, ಅವ್ರು ಒಂದು ಅಂದ್ರೆ ಗೌರ್ಮೆಂಟ್ ಅವ್ರ ಒಂದು ಪಿರಮಿಡ್ ಕಟ್ಸ್ಕೊಟ್ರು. ಅದರದ್ದು ಓಪನಿಂಗ್ ಇತ್ತು, ನಾವೆಲ್ಲರೂ ಹೋಗಿದ್ವಿ. ಅದಾದ ನಂತರ ಓಪನಿಂಗ್ ಆದ್ಮೇಲೆ ಒಂದು ರೆಸಾರ್ಟ್ ಅಲ್ಲಿ ಸರ್ ಕ್ಲಾಸ್ ಅರೇಂಜ್ ಮಾಡಿದ್ರು, ದಾಂಡೇಲಿ. ಸರ್ ಜೊತೆಗೆ ಹೋಗ್ಬೇಕಂದ್ರೆ ನಮಗೆ ಎಷ್ಟೋ ಸಂತೋಷ. ಸರ್ ಒಂದು ಸಾನ್ನಿಧ್ಯ ಸಿಗುತ್ತೆ ಅಂತೇಳಿ. ಅದ ಹೋಗೋಕ್ಕಿಂತ 2 ದಿವಸ ಮುಂಚೆ ಅವರು PI ಇದಾರಲ್ಲ, ಮಂಜುನಾಥ್ ಸರ್ ಅಂತ, ಅವ್ರು ಒಂದು ವಿಷಯ ಹೇಳಿದ್ರು ನಮ್ಗೆ. ಮೇಡಮ್ ಎಲ್ಲಿ ಹೋದ್ರು ಸರ್ಗೆ ನಾನೇ ಅಡಿಗೆ ಮಾಡಿ ಬಡಿಸ್ತೀನಿ, ನೀವೆಲ್ಲ ಇದ್ದೀರಲ್ಲ, ನೀವ್ ಅಡಿಗೆ ಮಾಡ್ತೀರಾ ಅಂತ ಕೇಳಿದ್ರು. ನಮಗೆ ನಿಜಲ್ಲ, ನಮ್ಮ ಕಿವಿಗಳನ್ನು ನಾವೇ ನಂಬ್ಲಿಲ್ಲ.
ಸರ್ ಸರಿಗೆ ಅಡಿಗೆ ಮಾಡೋದೇನು, ಬಡಿಸೋದೇನು, ಇದು ಎಂಥ ಭಾಗ್ಯ ಭಗವಂತ ನಮಗೆ ಕೊಟ್ಟಿದ್ಯಾ, ನಮ್ಮ ಜನ್ಮ ಧನ್ಯ ಆಗೋಯ್ತು ಅಂತ ಭಾವಿಸಿದ್ವಿ. ಸರಿ ಅಂತೇಳಿ ಅಲ್ಲಿ ಹೋದ್ವಿ. ನಾವೆಲ್ಲೂ ಸೈಟ್ ಸೀಯಿಂಗಿಗೆ ಹೋಗ್ಲೇ ಇಲ್ಲ. ನಾವು 4 ಜನ ಅಕ್ಕ ತಂಗಿಯರು. ಅವರು ಏನೇನ್ ಐಟಮ್ಸ್ ಕೊಡ್ತಾರೋ ಸರಿಗಾಗಿ ವಿಶೇಷವಾದ ಅಡಿಗೆ ಮಾಡಿ ಅದನ್ನ ತಗೊಂಡೋಗಿ ಅವ್ರ ರೂಮಿಗೆ ಹೋಗಿ ಅವ್ರಿಗೆ ಬಡಿಸಿ ಆಮೇಲೆ ಬರ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಚಾಲಾ ಬಾಗುಂದಿ ಭೋಜನಂ ಅಂತ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಊಟ ಅಂತ ಹೇಳ್ತಿದ್ರು. ನಿಜವಾಗ್ಲು ಎಷ್ಟು ಸಂತೋಷ ಅಂದ್ರೆ ಅಷ್ಟು ಯಾಕಂದ್ರೆ ಅವ್ರು ಮಾಡಿದ ಅಡಿಗೆಯನ್ನ ನಾವು ತಗೊಂತಾ ಇದ್ವಿ. ಅಂದ್ರೆ ನಮ್ಮ ಕೈಯಾರೆ ಅಡಿಗೆ ಮಾಡಿ ಬಡಿಸೋ ಭಾಗ್ಯ ಅಂದ್ರೆ ಇದು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಈ ತರ ಅನುಭವ ಆಗಿತ್ತಲ್ಲ. ಆದ್ಮೇಲೆ ನಂತರ ಅವ್ರು ಹುಬ್ಳಿಯಲ್ಲಿ ಅನೇಕ ಬಾರಿ ಬರ್ತಾ ಇದ್ರು. ನಾವು ಯಾವಾಗ ಸರ್ ಬರ್ತಾರಂದ್ರೆ ಅವ್ರು ಕ್ಲಾಸ್ ಇಟ್ಟಿರ್ತಾರೆ, ತಪ್ಪದೆ ಮಿಸ್ ಮಾಡದೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಅವರು ಮಂಜುನಾಥ್ ಸರ್ ಹೇಳ್ತಾ ಇದ್ರು, ನೀವು ಯಾವಾಗನ ಸರ್ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಬೆಡ್ ಕಾಫಿ ತಗೊಂಡು ಹೋಗಿ, ಸರ್ ತುಂಬಾ ಒಳ್ಳೆ ಮೂಡಲ್ಲಿ ಇರ್ತಾರೆ ಅಂತೇಳಿ ಅದೇ ತರ ಹೋಗ್ಕೊಡ್ತಿದ್ವಿ. ಒಂದ್ಸಲ ಆ ತರ ಹೋದಾಗ ಅಂದ್ರೆ 2018 ಆದ್ಮೇಲೆ ಸರ್ ಹತ್ರ ಕುತ್ಕೊಂಡಾಗ ಎಷ್ಟು ಚೆನ್ನಾಗಿ ತಮಾಷೆ ಮಾಡಿ ನಗಿಸಿ ಯಾವ್ದೋ ಒಂದು ವಿಷಯ ಹೇಳಿ ತುಂಬಾ ಖುಷಿ ಆಯ್ತು. ಅದಂತೂ ನಾನು ಆ ದಿನ ಮರೆಯಲಾಗದ ದಿನ, ದ ಗೋಲ್ಡನ್ ಡೇ ಅಂತಾನೆ ಹೇಳ್ಬೋದು ನನ್ನ ಲೈಫಲ್ಲಿ. ಹೀಗೆ ನಂತರ ಅವ್ರು ಎಲ್ಲೇ ಬಂದ್ರು ಏನೋ ಒಂದೇ ಹೇಳ್ತಾ ಇದ್ರು. ದುರ್ಗಕ್ ಬಂದ್ರು ಅಲ್ಲಿ ಹೋಗ್ತಾ ಇದ್ದೆ. ಒಂದು ಸಲ ದುರ್ಗಕ್ಕೆ ಹೋಗಿದ್ದೆ. ಅಲ್ಲಿಂದ ಅವ್ರು ಬೇರೆ ಕಡೆ ಹೋಗಿ ಮತ್ತೆ ದುರ್ಗಕ್ಕೆ ವಾಪಸ್ ಬರೋರಿದ್ರು. ದುರ್ಗಕ್ಕೆ ಹೋದಾಗ ಸರ್ ಒಂದು ಪುಡಿ ಕೇಳ್ತಾರೆ, ತುಂಬಾ ಚೆನ್ನಾಗಿರ್ತದೆ ಚಟ್ನಿ ಪುಡಿ ತರ ನಾವು ಏನ್ ಮಾಡ್ತೀವಲ್ಲ ಅವ್ರದ್ದು ಇನ್ನೊಂದು ಮುಳಗಾಯಿ ಪುಡಿ ಅಂತ ಹೇಳ್ತಾರೆ. ಆ ಪುಡಿ ಯಾವಾಗ್ಲೂ ಇಷ್ಟ ಅವರಿಗೆ, ದೋಸೆಗೆ ಇಡ್ಲಿಗೆ ಬೇಕೇ ಬೇಕು ಅವರಿಗೆ. ಅವತ್ತು ದೋಸೆ ಮಾಡಿದ್ರು, ಕೇಳಿದ್ರು, ಇಲ್ಲ ಸಾರ್ ಅಂತಂದು. ಆಯ್ತು ಸರ್ ಹೊರಟೋದು. ಮತ್ತೆ ವಾಪಸ್ ಬರೋದು. ನನಗೇನು ಹೇಗನ ಮಾಡಿ ಆ ಪುಡಿ ಯಾವ ತರ ಮಾಡ್ತಾರಂತ ತಿಳ್ಕೊಂಡು ಅದನ್ನ ಮಾಡಿಡ್ಬೇಕಂತ ನನಗಿಷ್ಟ ಇತ್ತು. ಅದೇ ತರ ನಮ್ಮ ತಮ್ಮನ ಫ್ರೆಂಡ್ ಒಬ್ರಿದ್ದಾರೆ, ಅವ್ರು ಎಲ್ಲೋ ರೆಡಿಮೇಡ್ ತರಿಸ್ತಿದಂತ ಅದ್ರ ಪ್ಯಾಕ್ ಇತ್ತು, ಅದ್ರ ಫೋಟೋ ಕಳಿಸಿದ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇತ್ತು. ಅದನ್ನ ಹಾಕ್ಬಿಟ್ಟು ಪ್ರಿಪೇರ್ ಮಾಡಿ ಸರ್ ಬಂದ್ರಲ್ಲ, ಸರ್ ಮುಳಗಾಯಿ ಪುಡಿ ಇದೆ ನೋಡ್ರಿ ಸರ್ ಮಾಡಿದೀವಿ ಅಂತಂದ್ರು. ಸರ್ ಗುಡ್ ಗುಡ್ ಅಂತಂದ್ರು. ಅವ್ರು ಅದಕ್ಕೆ ಹೇಳಿದ್ರು ಇನ್ನೊಂದ್ ಮಾತು ಸೇರ್ಸಿದ್ರು, ನೋಡಿ ಏನೇ ಕಲಿಬೇಕಂದ್ರೆ ಯಾರನ್ನು ಕೇಳಬಾರ್ದು, ಅಂದ್ರೆ ನೀವೇ ಸ್ವಂತವಾಗಿ ತಿಳ್ಕೊಂಡು ಹೇಗ್ ಬರುತ್ತೆ ಅಂತ ಅದ್ರ ದಾರಿ ಹುಡುಕೊಂಡು ಮಾಡ್ಬೇಕು, ಅದು ಇರೋದು ಅಂತ. ನೋಡ್ರಿ ಒಂದು ಪುಡಿಯ ವಿಚಾರದಲ್ಲಿ ಎಷ್ಟು ಆಧ್ಯಾತ್ಮಿಕ ಸಂದೇಶವನ್ನು ನಮಗೆ ಕೊಟ್ಟರು ಅವರು. ನಿಜವಲ್ಲ ಎಷ್ಟು ಖುಷಿ ಆಗುತ್ತೆ. ಅವ್ರ ಹತ್ರ ಕುತ್ಕೊಂಡು ಯಾವಾಗಾದ್ರೂ ಬಂದ್ರೆ ಫ್ರೀ ಇದ್ರೆ ಕಾಲು ಹೊತ್ತಾ ಕುತ್ಕೋಬೇಕು ಅವರಿಗೆ. ಆಮೇಲೆ ಇಂಕೆ ಮೇಡಮ್ ಅಂತ ಏನಿಲ್ಲ ಅಂತ ಹೇಳ್ಬಾರ್ದು ಅವರಿಗೆ. ಇನ್ನೇನ್ ಮೇಡಮ್ ಅಂದಾಗ ಸರ್ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಧ್ಯಾನ ಪ್ರಚಾರ ಮಾಡಿದೆ, ಆ ಸ್ಕೂಲಿಗೆ ಹೋಗಿದ್ದೆ, ಆ ಕಾಲೇಜಿಗೆ ಹೋಗಿದ್ದೆ, ಅವ್ರು ಕರೆದಿದ್ರು, ಇಂಥ ಊರಿಗೆ ಹೋಗಿದ್ದೆ, ಈ ಕ್ಲಾಸ್ ಮಾಡಿದೆ, ಮಾಸ್ಟರ್ನ್ ಕರ್ಸಿದ್ವಿ ನಾವು, ಇಷ್ಟು ಚೆನ್ನಾಗಾಯ್ತು. ಹೀಗೆ ಹೇಳ್ತಾ ಇರ್ಬೇಕು. ಅವ್ರು ಕೇಳ್ತಾನೆ ಇರ್ತಾರೆ ಇಂಕೆ ಮೇಡಮ್ ಅಂತ ಹೇಳ್ತಾರೆ. ಆದ್ರೆ ಏನು ಇಲ್ಲ ಅಂತ ಹೇಳೋದಕ್ಕಿಂತ ಮೌನ ವಹಿಸಿದ್ರು ಪರವಾಗಿಲ್ಲ. ಆ ತರ ಒಂದು ಅಂದ್ರೆ ಅವರ ಸಾನ್ನಿಧ್ಯದಲ್ಲಿ ಇರ್ತಾ ಒಂದೊಂದು ಸಲ ಮೀಟ್ ಮಾಡಿದಾಗ ಒಂದೊಂದು ಹೊಸ ವಿಷಯವನ್ನು ನಾವು ಕಲಿತೀವಿ. ನಂತರ ಅವರು ಒಂದು ಸಲ ನಾವು ಬೆಂಗಳೂರಿಗೆ ಹೋಗಿದ್ವಿ, ಹೇಳಿದ್ನಲ್ಲ ಬುದ್ಧ ಪೂರ್ಣಿಮೆ ಭೇಟಿ ಆಗ್ತೀವಂತ. ಅಲ್ಲಿಗೆ ಹೋದಾಗ ಸಾರ್ ಹತ್ರ ಕುತ್ಕೊಂಡಿದ್ವಿ, ಎಲ್ಲಾರು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಏನ್ ಮೇಡಮ್ ಇಂಕೇನ್ ಸಂಗತುಲು ಅಂತ ಕೇಳಿದ್ರು, ಏನ್ ವಿಶೇಷ ಅಂತ ಕೇಳಿದ್ರು. ನಮ್ಮ ವಿಶಾಲಕ್ಷ್ಮಿ ಮೇಡಮ್ ಇದ್ರಲ್ಲ, ಅವ್ರು ಇನ್ನೂ ಧ್ಯಾನ ಪ್ರಚಾರ ಶುರು ಮಾಡಿರ್ಲಿಲ್ಲ, ಅಂದ್ರೆ ಮುಂಚೆ ಅವರು 15ರಲ್ಲೋ 16ರಲ್ಲೋ ಸ್ಟಾರ್ಟ್ ಮಾಡಿರ್ಬೇಕು ಪ್ರಚಾರ. ಏನೋ ಹೇಳಕ್ ಬಂದ್ರೆ ಸರ್ ಒಂದೇ ಮಾತಾಡು, ನೀನ್ ಮೊದ್ಲು ಧ್ಯಾನ ಪ್ರಚಾರ ಮಾಡು, ಆಮೇಲೆ ನೀನ್ ಮಾತಾಡ್ಸ್ತೀನಿ ಅದು ಒಂದೇ ಮಾತು. ನೋಡಿ ಅಂದ್ರೆ ಅಷ್ಟು ಇಷ್ಟ ಅವರಿಗೆ ಧ್ಯಾನ ಪ್ರಚಾರ ಅಂದ್ರೆ. ಯಾಕಂದ್ರೆ ಅವರೇ ಮಾಡಿದ್ದೆ ಅಲ್ಲ ಕೆಲಸ. ಒಬ್ಬ ಮನುಷ್ಯ ಆಲ್ ಓವರ್ ದ ವರ್ಲ್ಡ್ ಮಾಡಿದಾರಂತಂದ್ರೆ ಸಾಮಾನ್ಯವಾದ ವಿಷಯ ಅಲ್ಲ, ಭಗವಂತನೇ ಆತ. ಇನ್ನೂ ಹಲವಾರು ವರ್ಷಗಳ ನಂತರ ಅವರ ಒಂದು ಫೋಟೋ ಪ್ರತಿ ಮನೆಯಲ್ಲಿ, ದೇವರ ಮನೆಯಲ್ಲಿ ಇದ್ರೂ ಆಶ್ಚರ್ಯ ಪಡೋದು ನಾವು ಬೇಕಾಗಿಲ್ಲ.
ಅಷ್ಟೊಂದು ಎಲ್ಲರ ವಿಷಯವೂ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅದಾದ ನಂತರ ನಾವು ಒಂದು ಸಲ ಹಿರಿಯೂರಿಗೆ ಬಂದಿದ್ರು ಸರ್, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಸರ್, ನಾವು ಬೇರೆ ಮನೇಲಿದ್ವಿ, ಸರ್ ಬಂದ್ರು, ಪಾಸ್ ಆದ್ರು ನಮ್ಮ ಮುಂದೆ, ನಮಸ್ಕಾರ ಎಲ್ಲ ಮಾಡಿದ್ರು. ನಾನು ಏನೂ ಮಾತಾಡಿಲ್ಲ. ಅವ್ರು ಹೇಳಿದ್ರು, ನೆಕ್ಸ್ಟ್ ಟೈಮು మా ವಿಸಿಟ್ ಕೊಟ್ಟೂರ್లో మీ ಊರಿಗೆ ವಸ್ತಾನೆ నేను ಅಂತ ಹೇಳಿದ್ರು. ಅವ್ರು, ನಿಮ್ ಊರಿಗೆ ಬರ್ತೀನಿ ನಾನು ಅಂತ ಹೇಳಿದ್ರು. ಆದ್ರೆ ನಮ್ಮ ಒಂದು ದುರದೃಷ್ಟನೇನೋ ಗೊತ್ತಿಲ್ಲ, ಅವರು ಅದಾದ್ಮೇಲೆ ಬರ್ಲೇ ಇಲ್ಲ. ಅದರ ಮುಂದಿನ ವರ್ಷನೇ ಅವರ ಒಂದು ದೇಹ ತ್ಯಾಗ ಮಾಡಿದ್ರು. ನಾವು ನೋಡಿದೀವಿ, ಆದ್ರೆ ತುಂಬಾ ಜನರಿಗೆ ಇಲ್ಲಿ ಹೊಸ್ತಾಗಿ ಧ್ಯಾನಕ್ಕೆ ಬಂದಿರ್ತಲ್ಲ, ಅವ್ರಿಗೆಲ್ಲ ಆಸೆ ಇರುತ್ತೆ ಪತ್ರಿಜಿ ಅವ್ರು ಮೀಟ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಆಯ್ತು. ಆದ್ರೆ ನಮಗೆ ಅವರು ಕಾಲವಾದ ದಿನ ನನ್ಗೆ ತುಂಬಾ ಅಂದ್ರೆ ತುಂಬಾ ಅಳು ಬಂತು. ಎಷ್ಟು ಅಳು ಅಂದ್ರೆ ಅಷ್ಟು ಅಳು. ಒಂದ್ ಕಡೆ ಅಳು ಬರ್ತಾ ಇದೆ, ಒಂದ್ ಕಡೆ ಅವ್ರ ಮಾತುಗಳು ನೆನಪಾಗ್ತಾ ಇದಾವೆ. ಅಂದ್ರೆ ಜನನ ಮರಣಗಳನ್ನು ಸಮಾನವಾಗಿ ತಗೋಬೇಕು. ಹುಟ್ಟಿದ ಹಬ್ಬವನ್ನು ಹೇಗೆ ಆಚರಿಸ್ತೀವೋ ಸಾಯುವ ದಿನವನ್ನು ಹಾಗೆ ಆಚರಿಸ್ಬೇಕು, ಸಂಭ್ರಮದಿಂದ ಆಚರಿಸ್ಬೇಕು. ಅಲ್ಲಿ ವಿಡಿಯೋಗಳು ನೋಡ್ತಾ ಇದೀವಿ, ಹೈದ್ರಾಬಾದಿಂದ ಎಲ್ಲರೂ ಹಾಡು ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಿದಾರೆ. ಒಳಗಡೆ ದುಃಖ ಇದೆ ಎಲ್ಲರಿಗೂ, ಆದ್ರೆ ಅದೇ ತರ ಸಂಭ್ರಮದಿಂದ ಅವ್ರನ್ನ ಕಳಿಸ್ಕೊಟ್ರು. ಇನ್ನೊಂದು ದುಃಖ ಏನು ಅಂದ್ರೆ, ಎಲ್ಲರಿಗೂ ಸರ್ ಹೇಳಿದ್ರು ನಾನು 2090 ವರೆಗೆ ಇರ್ತೀನಿ ಅಂತ ಹೇಳಿ, ಆದ್ರೆ ಇಷ್ಟು ಬೇಗ ಹೋದ್ರಲ್ಲ ಅಂತೇಳಿ. ಆದ್ರೆ ಅದ ನಂತರ ಎಲ್ಲರಿಗೂ ಅರ್ಥವಾಗ್ತಾ ಬಂತು, ಅವರು ದೇಹ ರೂಪದಲ್ಲಿ ಎಲ್ದಿದ್ರು ಚಿಂತೆ ಇಲ್ಲ, ಚೈತನ್ಯ ರೂಪಿಯಾಗಿ ಹಲವಾರು ಜನರಿಗೆ ಅವರ ಒಂದು ಮೆಸೇಜಸ್ ಕೊಟ್ಟಿದ್ದಾರೆ, ದರ್ಶನ ಕೊಟ್ಟಿದ್ದಾರೆ, ಪವಾಡಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೇಳ್ತಾ ಇರ್ತೀರಿ, ಅವ್ರು ಹೋದ್ಮೇಲೆ ಎಷ್ಟೊಂದು ಪವಾಡಗಳಾಗಿದ್ದಾವೆ, ಅವರೊಂದು ಮೆಸೇಜಸ್ ಕೊಟ್ಟಿದಾರಂತೆ, ಎಲ್ಲರೂ ಅನುಭವಗಳನ್ನ ಹಂಚ್ಕೊಂಡಿರ್ತಾರೆ ಅಲ್ಲ. ನಿಜವಾಗ್ಲು ಅಕಸ್ಮಾತ್ ಅವರ ಪರಿಚಯ ಆಗದೆ ಇದ್ರೆ, ಧ್ಯಾನಕ್ಕೆ ನಾವು ಬರದೇ ಇದ್ರೆ, ದಿನಗಳನ್ನು ಕಳೀತಾ ಇದ್ವಿ ಏನೋ ಗೊತ್ತಿಲ್ಲ. ಇಂಥ ಒಳ್ಳೆ ಜೀವನ ನಮಗೆ ಕೊಟ್ಟ ಆ ಗುರುಗಳಿಗೆ ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಕು. ಅವ್ರ ವಿಷಯ ಹೇಳ್ತಾ ಇದ್ರೆ ಆನಂದ ಬಾಷ್ಪ ಸುರಿಯುತ್ತೆ ನಮ್ಗೆ. ನಾವ್ ಏನ್ ಕೊಡಕ್ ಸಾಧ್ಯ ರೀ ಅಂಥ ಗುರುಗಳಿಗೆ ಹೇಳಿ ಅಲ್ಲ? ಏನ್ ಕೊಡ್ತೀವಿ ನಾವು? ಏನಿಲ್ಲ, ಅವ್ರು ಕೇಳೋದಿಲ್ಲ. ನಾವು ಸಲ್ಲಿಸುವ ಗುರುದಕ್ಷಿಣೆ ಅಂದ್ರೆ ಧ್ಯಾನ ಪ್ರಚಾರ ಮಾಡೋದು, ಪಿರಮಿಡ್ ಜ್ಞಾನ ಎಲ್ಲರಿಗೂ ಕೊಡೋದು, ಸಸ್ಯಾಹಾರದ ಜ್ಞಾನ ಎಲ್ಲರಿಗೂ ಕೊಡೋದು. ಅವರ ಸಂಕಲ್ಪಗಳೇ ನಮ್ಮ ಸಂಕಲ್ಪಗಳನ್ನಾಗಿ ನಾವು ಕೆಲಸ ಮಾಡೋದು. ಪ್ರತಿ ಒಂದು ಹಂತದಲ್ಲೂ ಅವರ ಮಾತುಗಳು ನೆನಪಾಗ್ತವೆ. ಎಷ್ಟೊಂದು ಕಾನ್ಸೆಪ್ಟ್ಸ್ ಹೇಳಿದಾರಲ್ಲ ಅವರು, ತುಂಬಾ ಕಾನ್ಸೆಪ್ಟ್ಸ್ ಅದ. ಆ ಎಲ್ಲ ಕಾನ್ಸೆಪ್ಟ್ಸ್ ಅನ್ನು ಎಷ್ಟು ಸಾಧ್ಯವಾದ್ರೆ ಒಂದೊಂದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ್ಲೇ ಅದು ಅವರಿಗೆ ನಾವು ಕೊಡುವ ಒಂದು ಗುರುದಕ್ಷಿಣೆ. ಅವ್ರು ಅದಕ್ಕೆ ಹೇಳ್ತಾ ಇದ್ರೆ ಯಾವಾಗ್ಲೂ, ಬರೀ ಧ್ಯಾನ ಒಂದೇ ಸಾಲದು, ಧ್ಯಾನದ ಜೊತೆ ಜ್ಞಾನ ಇರ್ಬೇಕು. ಬರೀ ಜ್ಞಾನ ಇದ್ರೆ ಸಾಲದು, ಜ್ಞಾನದ ಜೊತೆ ಧ್ಯಾನ ಇರ್ಬೇಕು. ಇದು ಎರಡು ಒಂದು ನಾಣ್ಯದ ಎರಡು ಮುಖಗಳು, ಒಂದು ರೆಂಬೆಯ ಎರಡು ಎಲೆಗಳು. ಧ್ಯಾನ ಜೊತೆಗೆ ಜ್ಞಾನ ಮಾಡ್ತಾ ಮಾಡ್ತಾ ಮನುಷ್ಯ ಬೆಳೀತಾ ಹೋಗ್ತಾನೆ, ಆತ್ಮದ ಉನ್ನತಿಯನ್ನು ಸಾಧಿಸ್ತಾನೆ. ಹೀಗೆ ಎಷ್ಟು ವಿಷಯ ಹೇಳಿದ್ರು ಕಡಿಮೆನೇ ಆಗುತ್ತೆ. ನಮ್ಮ ಪಿರಮಿಡ್ ಓಪನ್ಕ್ಕಿಂತ ಮುಂಚೆ ಅವರು ಹರಪನಹಳ್ಳಿಗೆ ಬಂದಿದ್ರು, ಅವಾಗ ಹೋಗಿದ್ವಿ. ನಮಗೇನ ಸರ್ ಆ ಪಿರಮಿಡ್ಗೆ ಹೆಸರಿಡಬೇಕು ಅಂತೇಳಿ ಸರ್ ಹತ್ರ ಹೋಗಿ ಕೇಳಿದ್ವಿ, ಸರ್ ನಮ್ಮ ಪಿರಮಿಡ್ಗೆ ಒಂದು ಹೆಸರು ಕೊಡಿ ಸರ್. ನೀವೇನೋ ಅನ್ಕೊಂಡಿರ್ತಲ್ಲ, ನೀವೇ ಇಡಿ ಅಲ್ಲ. ಇಲ್ಲ ಸರ್ ನಾವ್ ಯಾವ ಹೆಸರು ಅನ್ಕೊಂಡಿಲ್ಲ, ನೀವೇನ್ ಹೇಳ್ತೀರ ಅದನ್ನೇ ಹೇಳ್ತೀವಿ ಅಂದ್ರೆ, ಆಯ್ತು ನಿಮ್ಮ ಎಲ್ಲಿ ಕಟ್ತಾ ಇದ್ದೀರಿ ನೀವು ನೋಡ್ರಿ, ಅವ್ರಿಗೆ ಎಷ್ಟು ನೆನಪು, ಯಾವ ದೇವಸ್ಥಾನದ ಹತ್ರ ಕಟ್ತಾ ಇದ್ದೀರಿ ಅಂತಂದ್ರೆ ಈಶ್ವರ ದೇವಸ್ಥಾನ. ಹಂಗಂದ್ರೆ ಲಿಂಗ ಶಿವ ಪಿರಮಿಡ್ ಅಂತ ಹೆಸರಿಡ್ರಿ ಅಂತ. ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು ನಮಗಂತ. ಹೀಗೆ ಪಿರಮಿಡ್ ಅಲ್ಲಿ ನೋಡ್ರಿ, ಅವ್ರು ಅದಕ್ಕೆ ಹೇಳಿದ್ರು ಪಿರಮಿಡ್ ಅಂತ ಜ್ಞಾನ ಎಲ್ಲರಿಗೂ ಕೊಡಿ ಅಂತ. ಎಷ್ಟೋ ಜನ ಧ್ಯಾನ ಮಾಡಿ ತಲೆನೋವನ್ನ ಕಳ್ಕೊಂಡಿದ್ದಾರೆ, ನಿದ್ರಾಹೀನತೆಯನ್ನು ಕಳ್ಕೊಂಡಿದ್ದಾರೆ, ಕಣ್ಣಿನ ಪೊರೆ ಬಂದಿದ್ದನ್ನು ಸಹ ಕಳ್ಕೊಂಡಿದ್ದಾರೆ.
ಬ್ಯಾಕ್ ಪೇನ್ ಕಳ್ಕೊಂಡಿದ್ದಾರೆ, ಎಷ್ಟು ಡಿಪ್ರೆಷನ್ ಇಂದ ಹೊರಗಡೆ ಬಂದಿದ್ದಾರೆ ಸುಮಾರು ಜನ. ಈಗ 2 ವರ್ಷದಿಂದ ನಾವು ಪಿರಮಿಡ್ ಅಲ್ಲಿ ಹುಣ್ಣಿಮೆ ಧ್ಯಾನವನ್ನು ಶುರು ಮಾಡಿದ್ದೇವೆ. 2 ತಾಸು ಧ್ಯಾನ ಸಂಜೆ, ಅದಾದ ನಂತರ ಸತ್ಸಂಗ, ನಂತರ ಪ್ರಸಾದ ಇರ್ತದೆ ಕಂಪಲ್ಸರಿ. ಸುಮಾರು ಒಂದು 70ರಿಂದ 80 ಜನ ಸೇರ್ತಾರಾಗುತ್ತೆ. ಯಾವುದೇ ಕ್ಲಾಸಿಗೂ ಅಷ್ಟು ಜನ ಬರೋಲ್ಲ, ಸ್ವಲ್ಪ ಕಡಿಮೆ. ಆದ್ರೆ ಹುಣ್ಣಿಮೆಗೆ ಮಾತ್ರ ಯಾರು ಮಿಸ್ ಮಾಡಲ್ಲ. ಅಂದ್ರೆ ಅದರ ಒಂದು ವಿಶೇಷತೆ ಅವರಿಗೆ ಗೊತ್ತಿದೆ. ಹಾಗೆ ಪಿರಮಿಡ್ ಅಲ್ಲಿ ನಾನು ಕ್ಲಾಸ್ಗಳು ತಗೊಂತಾ ಇರ್ತೀನಿ, ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ ಡೈಲಿ, 1 ವಾರದ್ದು 3 ದಿವಸದ್ದು ಆ ತರ ಮಾಡಿ ಮಾಡ್ತೇನೆ. ಅಂದ್ರೆ ಸತ್ಸಂಗ ಜೊತೆಗೆ 1 ಅವರ್ ಮೆಡಿಟೇಷನ್ ಈ ತರ ಇರುತ್ತೆ. ನಮ್ಮ ಊರು ನಿಜವಾಗ್ಲೂ ಬೇರೆ ಕಡೆ ಎಲ್ಲ ಪಿರಮಿಡ್ಗೆ ಎಷ್ಟು ಕಷ್ಟಪಡ್ತಿರ್ತಾರೆ. ನಮ್ಮ ಚಿಕ್ಕ ಊರಲ್ಲಿ ಒಂದು ಪಿರಮಿಡ್ ಆಗಿದೆ ಅಂದ್ರೆ ನಿಜವಾಗ್ಲದು ಗುರುಗಳ ಅನುಗ್ರಹನೇ, ನಮ್ಮ ಸಾಧನೆ ಏನೂ ಇಲ್ಲ. ನಂತರ 2007ರಲ್ಲಿ ನಾನು 3ಕ್ಕೆ ಧ್ಯಾನಕ್ಕೆ ಬಂದಾಳೆ. 7ರಲ್ಲಿ ಒಂದು ಟ್ರೈನಿಂಗ್ ಅವಕಾಶ ಸಿಕ್ತು ನಂಗೆ, ಅಬ್ಯಾಕಸ್ ಅಂತೇಳಿ ಮಕ್ಕಳಿಗೆ ಲೆಕ್ಕ ಹೇಳ್ಕೊಡೋದು. ಅದೊಂದು ಇನ್ಸ್ಟ್ರೂಮೆಂಟ್ ಅಂತ ಕೆಲವರಿಗೆ ಗೊತ್ತಿರ್ಬೋದು. ನಾನು ಅವಾಗ ಅದನ್ನು ಕಲಿಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಬಂದಾಗ ನನಗೆ 45 ವರ್ಷ. ಅದಕ್ಕೆ ತುಂಬಾ ಇಷ್ಟ ಇತ್ತು. ಯಾವ್ದೋ ಜನ್ಮದಲ್ಲಿ ನಾನು ಟೀಚರ್ ಆಗಿದ್ನೇನೋ ನನಗೆ ಗೊತ್ತಿಲ್ಲ. 1 ವಾರಗಳ ಕಾಲ ಟ್ರೈನಿಂಗ್ ಇತ್ತಲ್ಲಿ ಬೆಂಗಳೂರಲ್ಲಿ, ಹೋಗಿ ಮುಗಿಸ್ಕೊಂಡು ಬಂದ್ವಿ. ನನಗೆ ಮ್ಯಾಥ್ಸ್ ಕನೆಕ್ಷನ್ ತಪ್ಪೋಗಿ ಸುಮಾರು ಒಂದು 20-25 ವರ್ಷ ಆಗಿರ್ತದೆ ಅಲ್ಲ, ಯಾಕಂದ್ರೆ SLC ಅಲ್ಲೇ ಲಾಸ್ಟ್ ಮ್ಯಾಥ್ಸ್ ಓದಿರೋದು. ಆಮೇಲೆ ಡಿಗ್ರಿಗೆ ಬಂದಾಗ ಏನು ಇರಲ್ಲ, ಅದ್ರ ಟಚ್ ಇರಲ್ಲ. ಆರ್ಟ್ ಸ್ಟೂಡೆಂಟ್ ನಾನು. ಅದಾದ ಮೇಲೆ ನಾವು ನಮ್ಮೂರಲ್ಲಿ ಬಂದು, ನಮ್ಮೂರು ಚಿಕ್ಕೂರು, ಯಾರು ಬರ್ತಾರೆ ನೋಡೋಣ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಅದು ಫೀಸ್ ಅಂತ ಹೇಳಿದ್ರೆ, ಸುಮಾರು 50-60 ಜನ ಸ್ಟೂಡೆಂಟ್ಸ್ ಸೇರಿದ್ರು. ಅಲ್ಲಿಂದ 2007 ಇಂದ ಇಲ್ಲಿಯವರೆಗೂ ಇನ್ನೂ ನಾನು ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಇದು ನನ್ನ ಸಾಧನೆ ಅಲ್ಲ, ಧ್ಯಾನದ ಒಂದು ಮಹತ್ವ ಗುರುಗಳ ಅನುಗ್ರಹಿಸಿರೋದು ನಂಗೆ. ನಂತರ ಅದ್ರ ಜೊತೆಗೆ ವೇದಿಕ್ ಮ್ಯಾಥ್ಸ್ ಅಂತ ಬರುತ್ತೆ, ಅದನ್ನು ಕಲಿತೆ. ನಂತರ ಕ್ಯಾಲಿಗ್ರಫಿ ಅಂತ ಹೇಳ್ತಾರೆ, ಅದನ್ನು ಕಲಿತೆ. ಇನ್ನೂ ಒಂದು ಸ್ವಾರಸ್ಯಕರ ವಿಚಾರ ಹೇಳ್ಬೇಕು, ತುಂಬಾ ಖುಷಿ ಆಗುತ್ತೆ ನಂಗೆ. 2013ನಲ್ಲಿ ನನ್ನ ಮಗನ ಮದ್ವೆ ಆಯ್ತು. ಅದಾದ್ಮೇಲೆ 1 ವರ್ಷ ಅನ್ಕೊಂತೀನಿ, ಅದೇ ವರ್ಷನೇ ನಾನು ಬೆಂಗಳೂರಿಗೆ ಹೋಗಿದ್ದೆ. ಇನ್ನೇನ್ ವಾಪಸ್ ಊರಿಗೆ ಬರ್ಬೇಕು, ಯಾಕೋ ಗೊತ್ತಿಲ್ಲ, ಇಲ್ಲಿ ಯಾರಾದ್ರೂ ಸ್ಕೂಟರ್ ಕಲಿಸ್ತಾರ, 2 ವೀಲರ್ ಕಲಿಸ್ತಾರ, ಕಲಿಬೇಕಂತ ತುಂಬಾ ಆಸೆ ಇದೆ ಅಂತಂದ್ರೆ. ಅದಕ್ಕೆ ನನ್ನ ಸೊಸೆ ಹೇಳಿದ್ರು, ಅಮ್ಮ ಇಲ್ಲ ಟ್ರೈನಿಂಗ್ ತಗೋಬೇಕು, 15 ದಿವಸ ಬೇಕಾಗುತ್ತೆ, ಇಲ್ಲಿ ಕಲ್ಸ್ಕೊಡ್ತಾನೆ, ನಾನು ಸೇರಿಸ್ತೀನಿ ಅಂತ. ಸರಿ ಅಂತೇಳಿ ರೆಡಿ ಆದೆ. ಅಲ್ಲಿ ಹೋದೆ, ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ಅಂದ್ರೆ ಬೇಸಿಕ್ ಬಂದಿರ್ಬೋದು, ನಮಗ್ ಗೊತ್ತಿಲ್ಲ. ಕೊಟ್ಟೂರಿಗೆ ಬಂದ ತಕ್ಷಣ ನನ್ನ ಸಣ್ಣ ಮಗ ಇದ್ದ, ಅವನೇ ಸ್ವಲ್ಪ ದಿನ ಗ್ರೌಂಡಿಗೆ ಕರ್ಕೊಂಡೋಗಿ ಹೇಳ್ಕೊಡಕ್ ಶುರು ಮಾಡ. ಅದಕ್ಕೆ ಕಲಿಯಕ್ಕಿಂತ ಮುಂಚೆ ನಾನು ಪ್ರೇಮ್ನಾಥ್ ಸರ್ಗೆ ಫೋನ್ ಮಾಡಿದ್ದೆ, ಸರ್ ಇದನ್ನ ಕಲಿಬೇಕಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ಆಯ್ತು, ಒಂದು ಸಂಕಲ್ಪ ಇಡಮ್ಮ, ನನ್ನ ಈ ಕಲಿಕೆ ಧ್ಯಾನ ಪ್ರಚಾರಕ್ಕೆ ಉಪಯೋಗ ಆಗ್ಬೇಕು ಅಂತ. ಅದೇ ತರ ಆಯ್ತು ನೋಡ್ರಿ, ಕಲ್ತೆ, ಪರ್ಫೆಕ್ಟ್ ಆಗಿ ಕಲ್ತೆ. ನಮ್ಮ ಮನೆ ಎಕ್ಸ್ಟೆನ್ಷನ್ ಏರಿಯಾದಾಗಿರೋದು, ಎಲ್ಲೇ ಹೋಗ್ಬೇಕಂದ್ರೂ ವೆಹಿಕಲ್ ಬೇಕೇ ಬೇಕು, 2 ವೀಲರ್. ನಾನು ಯಾವಾಗ್ಲೂ ಎಲ್ಲಿಗೆ ಹೋಗ್ಬೇಕಂದ್ರು, ಸ್ಕೂಲ್ಸಿಗಾಗ್ಲಿ, ಕಾಲೇಜಸ್ಸಿಗಾಗ್ಲಿ, ಅಥವಾ ಯಾರ ಮನೆಗಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು ವೆಹಿಕಲ್ ತಗೊಂಡೇ ಹೋಗೋದು. ನೋಡ್ರಿ, ಅದು ಹೇಗೆ ಒಂದು ಸಂಕಲ್ಪ ಜೊತೆಗೆ ಧ್ಯಾನದ ಒಂದು ಶಕ್ತಿ ಇದ್ರೆ ಒಬ್ಬ ಮನುಷ್ಯ. ನನಗೆ ತುಂಬಾ ಹೆದರಿಕೆ, ವೆಹಿಕಲ್ ಅಂದ್ರೇನೆ ಹೆದರಿಕೆ. ಎಲ್ಲಾರು ಬಿದ್ಬಿಟ್ರೆ ಏನ್ ಮಾಡೋದು, ತುಂಬಾ ಜನ ಹೆದರ್ಸಿದ್ರು ನನಗೆ. ಅಯ್ಯೋ, ಈ ವಯಸ್ಸಿನಲ್ಲಿ ನೀವು ಕಲಿತೀರಾ, ಎಲ್ಲಾನು ಬಿದ್ಬಿಟ್ರೆ ಫ್ರಾಕ್ಚರ್ ಆಗ್ಬಿಡುತ್ತೆ, ಹಾಗೆ ಹೀಗೆ. ನನಗೆ ಏನು ಹೆದರಿಕೆ ಆಗಿಲ್ಲ. ನನ್ ಮಾಸ್ಟರ್ಸ್ ಮೇಲೆ ಅಷ್ಟು ನಂಬಿಕೆ ಇಲ್ಲ. ನನ್ ಜೊತೆಗೆ ಅವ್ರು ಇದ್ದಾರೆ, ನಾನು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಕಲಿತಾ ಇದ್ದೀನಿ, ಏನೂ ಆಗಲ್ಲ, ಬಿದ್ದಿದ್ದೀನಿ. ಆದ್ರೂ ಒಂದು ಇಷ್ಟು ಗಾಯ ಸಹ ನನಗಾಗಿಲ್ಲ. ನೋಡಿ, ಇದಲ್ವಾ ಗುರುಗಳ ಒಂದು ಅನುಗ್ರಹ ಅಂದ್ರೆ. ನಂತರ 4 ವೀಲರ್ನು ಕಲಿತೆ ನಾನು, ಆದ್ರೆ ಸದ್ಯ ಓಡಿಸ್ತಾ ಇಲ್ಲ, ಕಲ್ತಿದ್ದೀನಿ. ಹೀಗೆ ಧ್ಯಾನದಿಂದ ಏನೇನ್ ಸಾಧಿಸ್ಬೋದು ಅಂದ್ರೆ ಅಷ್ಟನ್ನು ಸಾಧಿಸ್ಬೋದು. ಇಂಪಾಸಿಬಲ್ ಅನ್ನೋ ವರ್ಡೇ ಧ್ಯಾನದಲ್ಲಿ ಇಲ್ಲ.
ಹೀಗೆ ನಾವು ಎಲ್ಲವನ್ನು ಆ ಗುರುಗಳ ಅನುಗ್ರಹ ಇದ್ರೆ ಪ್ರತಿ ಒಂದನ್ನು ಕಲಿಯುವುದು. ಏಜ್ ಅನ್ನೋದೇ ಒಂದು ಅಷ್ಟೇ ಫ್ಯಾಕ್ಟರ್, ಅಷ್ಟೇ. ಏಜ್ ಅನ್ನೋದು ಒಂದು ಫ್ಯಾಕ್ಟರ್ ಇದೆ, ಇಷ್ಟು ವರ್ಷ ಆಗಿದೆ ಅಷ್ಟೇ. ಆದ್ರೆ ನಮ್ಮ ಮನಸ್ಸು ಹೇಗಿರುತ್ತೆ, ಯಾವಾಗ್ಲೂ ಚಿರ ಯೌವನದ ಸ್ಥಿತಿಯಲ್ಲಿ ಇರುತ್ತೆ. ಇನ್ನೂ ನನಗೆ ಆಸೆ ಏನಾದ್ರೂ ಕಲಿಬೇಕು ಕಲಿಬೇಕು ಅಂತ. ಮತ್ತೆ ಮನೆ ಕೆಲಸ ಮಾಡ್ಕೋತೀನಿ, ಎಲ್ಲಾ ಹೇಳ್ಕೊಡ್ತೀನಿ, ಎಲ್ಲಾ ಕಡೆ ಹೋಗ್ತೀನಿ, ಏನು ಕಷ್ಟ ಅನ್ಸಲ್ಲ ನಂಗೆ. ಇದು ಧ್ಯಾನದಿಂದ ಬಂದ ಶಕ್ತಿ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಾವು ಏನಾದ್ರೂ ಸಾಧನೆ ಮಾಡ್ಲೇಬೇಕು, ಇಲ್ಲಾಂದ್ರೆ ನಮ್ಮ ಒಂದು ಲೈಫಿಗೆ ಅರ್ಥನೇ ಇರೋದಿಲ್ಲ. ಅಂತ ಅರ್ಥ ಕೊಟ್ಟಿರೋ ಗುರುಗಳಿಗೆ ಎಷ್ಟು ನಮಿಸಿದ್ರು ಸಾಲದು. ಕೊನೆಗೆ ಒಂದು ಚಿಕ್ಕ ಅನುಭವ ಹೇಳಿ ಮುಗಿಸ್ತೀನಿ. ಈಗ ಒಂದು 4-5 ವರ್ಷದ ಕೆಳಗೆ ಗುರುಗಳು ಹೋದ ನಂತರ, ಸಾರಿ 3 ವರ್ಷ ಅನ್ಕೊಂತೀನಿ, ಗುರುಗಳು ಹೋದ ಅದೇ ವರ್ಷದಲ್ಲಿ ನಮ್ಗೆ ಕೆಲಸದವ್ರು ಬರ್ತಾ ಇರಲ್ಲ, ತುಂಬಾ ತೊಂದರೆ ಆಗಿತ್ತು. ಒಬ್ರು ಬರೋದು, ಅವರು ಎಷ್ಟೋ ದಿನ 1 ತಿಂಗಳು ಮಾಡೋದು, ಮತ್ತೆ ಬಿಟ್ಬಿಡೋದು. ಆದ್ರೆ ಅವ್ರಿಗೆ ಬಂದಾಗ ಎಲ್ಲ ತೋರಿಸ್ಬೇಕಲ್ಲ, ಹೊಸಬ್ರಲ್ಲ, ಹೇಗೆ ಇದೆ ಜಾಗ ತೋರಿಸ್ಬೇಕು, ಎಲ್ಲಿ ಕೂಡ್ಬೇಕಂತ ತೋರಿಸ್ಬೇಕು, ಯಾವ ತರ ತೊಳಿಬೇಕಂತ ತೋರಿಸ್ಬೇಕು, ಈ ತರ ಎಲ್ಲ ಮಾಡೋಕ್ಕಲ್ಲ ಬಹಳ ಬೇಜಾರಾಗ್ತಾ ಇತ್ತು. ಅವಾಗ ಗುರುಗಳಿಗೆ ನಾನೇ ಕೇಳ್ಕೊಂಡೆ, ಏನ್ರಿ ಗುರುಗಳೇ, ನಾವು ನಿಮ್ಮ ಕೆಲಸ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ, ಆದ್ರೆ ಈ ಕೆಲಸದವ್ರದ್ದು ಪ್ರಾಬ್ಲಮೇ ಮುಗಿತಾ ಇಲ್ಲಲ್ಲ, ನಮ್ಮ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ಳೋದು ಅಂತ ತುಂಬಾ ಕೇಳ್ತಾ ಇದ್ರು. ನಮ್ಮನೆಗೆ ಒಂದು 50 ವರ್ಷದ ಮಹಿಳೆ ಬಂದಿದ್ರು ಕೆಲ್ಸಕ್ಕೆ, ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರು ಅವ್ರು. ಇಲ್ಲಮ್ಮ ನಂಗೆ ಆಗಲ್ಲ, ಆಯ್ತಮ್ಮ ಸರಿ. ಅದಾದ 15 ದಿವಸದ ನಂತರ ಆ ಕೆಲಸದವಳು ಅಳ್ತಾ ಬಂದ್ಲು ಮನೆಗೆ. ಯಾಕಮ್ಮ ಅಳ್ತಾ ಇದೀಯ ಅಂದ್ರೆ, ಇಲ್ಲ ನಿಮ್ಮನೆ ಮಾತ್ರ ಬಿಡೋದಿಲ್ಲ, ನಾನು ನಿಮ್ ಸಂಬಳ ಕೊಡದೇ ಇದ್ರು ಚಿಂತೆ ಇಲ್ಲ ಅಂದ್ರೆ. ಅಯ್ಯೋ ಮೊದ್ಲು ಸುಧಾರ್ಸ್ಕೊ ಅಂತೇಳಿ ಅವಳು ಸಮಾಧಾನ ಮಾಡಿಸಿ ಅವಳಿಗೆ 1 ಕಪ್ ಟೀ ಮಾಡ್ಕೊಟ್ಟು ಕುಡಿದ್ಮೇಲೆ ನಿಧಾನಕ್ಕೆ ಕೇಳಿ, ಇಲ್ಲ ದಿನಾ ನನಗೆ ಕನ್ಸು ಬೀಳ್ತಾ ಇದೆ, ಕನ್ಸಿನಲ್ಲಿ ಒಬ್ಬ ಕಾವಿ ಬಟ್ಟೆ ಧರಿಸಿದವ್ರು ಬರ್ತಾ ಇದ್ದಾರೆ, ಅವ್ರು ನನ್ನ ಹಿಡ್ಕೊಂಡ್ ಬಂದು ನಿಮ್ಮ ಮನೆ ಮುಂದೆ ನಿಲ್ಲಿಸ್ತಾ ಇದ್ದಾರೆ, ಒಳಗ್ ಹೋಗು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಯಾವ್ದೇ ಕಾರಣಕ್ಕೆ ಇವ್ರ ಮನೆ ಮಾತ್ರ ಬಿಡಬೇಡ ಅಂತ ಹೇಳಿದ್ರು. ಏನು ಅರ್ಥನೇ ಆಗ್ಲಿಲ್ಲ ಅವಾಗ. ಆಯ್ತು ಬಿಡಮ್ಮ, ನೀವ್ ಮಾಡಮ್ಮ, ನಾವೇನ್ ಬೇಡ ಅಂದಿಲ್ಲ ನಿನಗೆ, ಆಯ್ತು ಮಾಡ್ಕೊಂಡು ಬರ್ತಾ ಇದ್ರು. 1 ತಿಂಗಳಾಯ್ತು ಅವಳು ಬರಕ್ಕೆ. ಅವಳು ಬರದೆ ಸ್ವಲ್ಪ ಲೇಟ್ ಆಗಿ 12 ಗಂಟೆ 12 ಹಂಗ್ ಬರ್ತಾ ಇದ್ಲು. ಇವಾಗ ನಾನು ಕೂತಿನಲ್ಲಿ ಇಲ್ಲೇ ನಾನು ಕ್ಲಾಸ್ ಮಾಡೋದು, ವೀಕ್ಲಿ 2 ಡೇಸ್ ಇರುತ್ತೆ ಕ್ಲಾಸ್, ಜೂಮ್ ಕ್ಲಾಸ್, ಸುಮ್ಮನೆ ಧ್ಯಾನ ಅಷ್ಟೇ, ಸತ್ಸಂಗ ಏನು ತುಂಬಾ ಹೊತ್ತಿರೋದಿಲ್ಲ. ಅಲ್ಲಿ ಪತ್ರಿಜಿ ಅವ್ರ ಫೋಟೋ ಇದೆ. ಅವಳು ಬಂದು ಹೋಗ್ ಬರ್ತೀನಿ ಅಂತ ಹೇಳಕ್ ಹಿಂಗ್ ತಿರುಗಿದಾಳೆ, ಅಮ್ಮ ಇವರೇ ನನಗೆ ಧ್ಯಾನದಲ್ಲಿ ಬಂದಿದ್ದು, ಸಾರಿ ಕನ್ಸದಲ್ಲಿ ಬಂದಿದ್ದು ಅಂತ ಹೇಳಿ. ಅವಳು ಹೇಳ್ತಾ ಇದ್ದಾಳೆ, ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ. ಈಗ್ಲೂ ನೋಡ್ರಿ ಆ ವಿಷಯ ಹೇಳಿದ್ರೆ ನನ್ಗೆ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ರೋಮಾಂಚನ, ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನಗೆ ಅವಳು ಹೇಳ್ತಾ ಇದ್ರೆ. ಅಂದ್ರೆ ಒಬ್ಬ ಕೆಲಸದವರ ವಿಚಾರದಲ್ಲಿ ಗುರುಗಳು ಶ್ರದ್ಧೆ ತಗೊಂಡು ಅಲ್ಲಿ ಪರಿಹಾರ ಕೊಡ್ತಾ ಇದಾರಂದ್ರೆ, ಇನ್ನು ಎಷ್ಟವ್ರು ನಮ್ಗೆ ಸಹಾಯ ಮಾಡ್ತಿರ್ತಾರೆ, ನಮ್ ಹಿಂದೆ ಇರ್ತಾರೆ, ನೀವೇ ಊಹಿಸ್ಕೊಳ್ಳಿ. ಅವ್ರಿಗೆ ತುಂಬಾ ಇಷ್ಟ. ಅವರೇ ಹೇಳ್ತಾರೆ, ನೀವು ನನ್ ಕೆಲಸ ಮಾಡ್ರಿ, ನಾನು ನಿಮ್ಮನ್ನ ಯೋಗಕ್ಷೇಮ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ನಿಷ್ಠೆಯಿಂದ ಮಾಡ್ಬೇಕು. ನಮ್ಮ ಕೆಲಸವನ್ನು ಬದಿಗೊತ್ತಿ ಆದ್ರೂ ಅವ್ರ ಕೆಲಸ ಮಾಡ್ಬೇಕು, ಅಷ್ಟು ಮಾಡ್ಬೇಕು ನಾವು. ಅಂದ್ರೆ ಆ ಒಂದು ಇಂಟೆಂಟು, ಆ ಒಂದು ತ್ಯಾಗ, ಆ ಒಂದು ಆಸಕ್ತಿ, ಶರಣಾಗತಿ ಇರ್ಬೇಕು ನಮಗೆ. ಈ ಒಂದು ಇನ್ಸಿಡೆಂಟು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಎಚ್ಚರಿಕೆ ಗಂಟೆ ಅಂದ್ರೆ ಗುರುಗಳು ಇದ್ದಾರೆ ನಮ್ ಜೊತೆಗೆ, ನಮ್ಮ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಅವ್ರು ಸಾಲ್ವ್ ಮಾಡ್ತಾರೆ, ಅವ್ರು ನೋಡ್ಕೊಳ್ತಾರೆ ಅನ್ನೋ ಒಂದು ಆಶ್ವಾಸನೆ ಸಿಕ್ತು, ಎಲ್ಲರಿಗೂ ಸಿಕ್ತು. ಇದು ಸುಮಾರು ಸೆಷನ್ ಅಲ್ಲಿ ನಾನು ಎಲ್ಲಾ ಕಡೆ ಹೇಳಿದೀನಿ, ಎಲ್ಲೆಲ್ಲಿ ಇಲ್ಲಿ ರಿಪೀಟ್ ಮಾಡಿದೇನೆ ಏನೋ ಗೊತ್ತಿಲ್ಲ ನಂಗೆ, ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಈ ಒಂದು ಅನುಭವನ ಹಂಚ್ಕೊಳ್ಳಕ್ಕೆ. ಅಂದ್ರೆ ನೋಡ್ರಿ, ಗುರುಗಳು ಹೋಗ್ಬಿಟ್ರು, ಆಯ್ತು, ಅವ್ರು ಹೇಳಿದ್ರು, ಯಾಕೆ ಸುಳ್ಳು ಹೇಳಿದ್ರು ಏನೇನೋ ಅಂತೀನೋ, ಆದ್ರೆ ಅವರು ಅವಾಗಾದ್ರೆ ದೈಹಿಕ ರೂಪದಲ್ಲಿದ್ರು, ಇವಾಗ ಚೈತನ್ಯದ ರೂಪದಲ್ಲಿದ್ರು. ಎಲ್ಲಿ ಬೇಕಾದ್ರೂ ಅವ್ರಿಗೆ ಹೋಗ್ಬೋದು, ಅವರು ಏನ್ ಬೇಕಾದ್ರೂ ಅವ್ರು ಮಾಡ್ಬೋದು. ಅದೇ ತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗಿದಾರೆ ಅಂದ್ರೆ, ನಮ್ಮ ಯಜಮಾನ್ರಾಗಿರ್ಬೋದು, ನಮ್ಮ ಮಕ್ಕಳು, ಸೊಸೆಂದ್ರು ಎಲ್ಲರೂ ಧ್ಯಾನಕ್ಕೆ ಸಪೋರ್ಟ್ ಮಾಡ್ತಾರೆ.
ನಮ್ಮ ಮನೆಯವರಂತೂ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬೇರೆ ಊರುಗಳಿಗೆ ಮೊದ್ಲೆಲ್ಲ ತುಂಬಾ ಹೋಗ್ತಾ ಇದ್ದೆ, ಈಗ ಹೋಗಲ್ಲ. ನೀನು ಹೋಗು, ನಾನೆಲ್ಲ ನೋಡ್ಕೋತೀನಿ ಮನೆಯಲ್ಲಿ, ಏನೇ ಇದ್ರು. ಮಕ್ಳು ಅದೇ ತರ, ಯಾವ್ದಕ್ಕೂ ರೆಸ್ಟ್ರಿಕ್ಷನ್ ಮಾಡಲ್ಲ. ಸೊಸೆ ಹಾಗೆ, ಪ್ರಿಯಾಂಕಾ ಮೇಡಮ್ ಬಗ್ಗೆ ಗೊತ್ತಿರ್ಬೋದು ನಿಮಗೆಲ್ಲ. ಎಂತ ಆ ಒಳ್ಳೆ ಮಾಸ್ಟರ್ ನಮಗೆ ಸೊಸೆಯಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲು ಹೇಳ್ತೀನಲ್ಲ, ಒಂದು ಫ್ಯಾಮಿಲಿನ ಹೆಂಗ್ ರೂಪಿಸಿದ್ದಾರೆ ಗುರುಗಳು ಅಂತಂದ್ರೆ, ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಕು ನಾವು. ಹಾಗೆ ನಾವು ಬೆಳ್ಳುಳ್ಳಿಯನ್ನು ಸಹ ಉಪಯೋಗಿಸಲ್ಲ. ಒಂದು ದಿವಸ ಆಗ್ಲಿ ಮಕ್ಳು, ಅವರೆಲ್ಲ ಚಿಕ್ಕವರಲ್ಲ, ಯಾಕಮ್ಮ ಬೆಳ್ಳುಳ್ಳಿ ಹಾಕಲ್ಲ ನೀನು, ನಿಮಗ್ ತಕ್ಕೊಂಡು ನಮಗ್ ಹಾಕು, ಯಾವುದೇ ಮಾತಾಡಲ್ಲ. ಅವ್ರಿಬ್ರು ಬೆಂಗಳೂರಲ್ಲಿದ್ದಾರೆ ನನ್ನ ಮಕ್ಳು, ಇಬ್ರು ಮನೆಗೆ ಹೋದಾಗೂ ಉಪಯೋಗಿಸಂಗಿಲ್ಲ, ಆದ್ರೂ ಅವ್ರು ಹೇಳೋದಿಲ್ಲ. ಸಾಕಲ್ಲ, ಇಷ್ಟು ಸಪೋರ್ಟ್ ನಮಗೆ ಸಿಕ್ಕರೆ ಸಾಕಲ್ಲ. ಎಲ್ಲರೂ ಧ್ಯಾನ ಮಾಡ್ತಾರೆ, ಸೊಸೆ ಮಾತ್ರ ಪ್ರಚಾರದಲ್ಲಿ ಇದ್ದಾಳೆ. ಹೀಗೆ ನಮ್ಮ ಏನಂದ್ರೆ, ಒಂದು ಜನ್ಮ ತಾಯಿಯ ಗರ್ಭದಿಂದ ಆಯ್ತು, ಇನ್ನೊಂದು ಜನ್ಮ ಮತ್ತೆ ನಾವು ಧ್ಯಾನದಲ್ಲಿ ಬಂದ ಮೇಲೆ ಹುಟ್ಟಿ ಬಂದಿದ್ದೇವೆ, ಹೊಸ ಜನ್ಮ ಅದು ನಮಗೆ. ಅದಕ್ಕೆ ಧ್ಯಾನಿಗಳಿಗೆ ಎರಡೆರಡು ಜನ್ಮ ಅಂತ ಹೇಳ್ತಾ ಇರ್ತಾರೆ ಪ್ರೇಮ್ನಾಥ್ ಸರ್. ಹೀಗೆ ಪ್ರೇಮ್ನಾಥ್ ಸರ್ ಬರ್ತಾರೆ, ರಾತ್ರಿ ಎಲ್ಲ ಕುತ್ಕೊಂತೀವಿ, ಇಷ್ಟೊಂದು ಜ್ಞಾನವನ್ನು ಹಂಚ್ತಾರೆ ನಮಗೆ ಅವರು. ಆ ಜ್ಞಾನ ಕೇಳೋಕೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಒಂದು ಎನರ್ಜಿ, ಅವ್ರು ಹೋದ ತಕ್ಷಣ ತುಂಬಾ ಬೇಸರ ಆಗುತ್ತೆ, ಮತ್ತೆ ಬರ್ತಾರೆ. ವರ್ಷಕ್ಕೆ 2 ಸಲ ಖಂಡಿತ ತಪ್ಪದೆ ಬರ್ತಾರೆ ಅವರು. ಅಷ್ಟು ಆತ್ಮೀಯತೆ ಅವರಿಗೆ, ಅವ್ರ ಜೊತೆ ನಮ್ಮ ಆತ್ಮೀಯತೆ. ನಾವು ಪತ್ರಿ ಸರ್ ಹೋದ್ಮೇಲೆ ಪ್ರೇಮ್ನಾಥ್ ಸರ್ ಅಲ್ಲೇ ಆ ಪತ್ರಿಜಿ ಗುರುಗಳನ್ನ ಕಾಣ್ತಾ ಇದ್ದೇವೆ. ಇನ್ನೂ ಕೆಲವು ಅಂಶಗಳು ಇರ್ಬೋದು, ನನ್ನ ನೆನಪಿಗೆ ಬಂದಷ್ಟು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇಷ್ಟು ನನಗೆ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಆತ್ಮ ಬಂಧುಗಳೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.